ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಫ್ಯಾಮಿಲಿಯಿಂದ ಕೆಲವರು ದೂರ ಇರ್ತಾರೆ ಅಲ್ವಾ, ಅಂಥವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ತಗೊಂಡು ಬಂದಿದ್ದೀನಿ. ಸೊ ಮನೇಲಿ ಅಮ್ಮಂದಿರು ಇಲ್ಲ ವಯಸ್ಸಾದವ್ರು ಇತ್ತು ಅಂತಂದರೆ ಇದೇನು ಅಷ್ಟು ಇಂಪಾರ್ಟೆಂಟ್ ವಿಡಿಯೋ ಅಲ್ಲ. ಕೆಲವೊಂದು ಈ ಟೈಮಲ್ಲಿ ಅಂದರೆ ಬಾಣಂತನ ಟೈಮಲ್ಲಿ ಕೆಲವೊಬ್ಬರು ಫ್ಯಾಮಿಲಿಯಿಂದ ಹೊರಗಡೆ ಇರ್ತಾರೆ, ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ನಾನು ನನ್ನ ಬಾಣಂತನದಲ್ಲಿ ಈ ವಿಷಯನ ತಿಳ್ಕೊಂಡಿರೋದು ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಸೊ ನಾನು ಏನಾದ್ರು ಹೊಸದಾಗಿ ಏನಾದ್ರು ತಿಳ್ಕೊಂತು ಅಂತಂದರೆ ಅದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದು ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕೂಡ ಹೇಳಿದ್ದೆ. ಸೊ ಹಳ್ಳಿಗಳಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇವೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಇದ್ರ ಅಗತ್ಯ ಏನಿರಲ್ಲ. ಬಟ್ ಫ್ಯಾಮಿಲಿಯಿಂದ ದೂರ ಸಿಟಿಲಿ ಇರ್ತಾರೆ, ಇಲ್ಲ ಫ್ಯಾಮಿಲಿಯಿಂದ ದೂರ ಇರ್ತಾರೆ, ಇಲ್ಲ ಬೇರೆ ದೇಶಗಳಲ್ಲಿ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಡೆಯಿಂದ ಹಕ್ಲಿಕ್ಕೆ ಮತ್ತು ಮಾದಗಟ್ಟು ಅಂತ ಹೇಳ್ತಾರೆ. ಸೊ ಅದು ಮಕ್ಳುಗಳಿಗೆ ಬಂದ್ಬಿಡುತ್ತೆ. ಅದು ಬಂದಮೇಲೆ ಹೆಂಗಾಗುತ್ತೆ ಅಂದರೆ ಕೆಲವು ಮಕ್ಳುಗಳಿಗೆ ಅದರಿಂದನೇ ಫುಲ್ಲು ವೀಕ್ ಆಗಿಬಿಟ್ಟಿರ್ತಾರೆ, ನೋಡೋಕ್ಕೂ ಕೂಡ ಆಗಲ್ಲ. ಸೊ ಆ ಎಕ್ಸ್ಪೀರಿಯೆನ್ಸು ನಾನು ಕೂಡ ಅನುಭವಿಸ್ತಾನೂ ಕೂಡ ಇದ್ದೀನಿ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ. ನಮ್ಮ ಪಾಪಗೆ ಹಕ್ಲಿಕ್ಕೆ ಅಂತ ಆಗಿತ್ತು. ಹಕ್ಲಿಕ್ಕೆ ಅಂದರೆ ಏನು, ಈ ಮಾದಗಟ್ಟು ಅಂದರೆ ಏನು, ಸೀರಿಯಸ್ಲಿ ಯಾವ ಕೂಡ ನನಗೆ ಗೊತ್ತಿರಲಿಲ್ಲ. ನಮ್ಮ ಪಾಪಗೆ ಆದಮೇಲೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಆ್ಯಂಡ್ ಈ ಥರನೂ ಇದೆ ಅಂತ ಗೊತ್ತಾಗಿದ್ದು. ಹಕ್ಲಿಕ್ಕೆ ಅಂತಂದರೆ ಪಾಪು ಹೊಟ್ಟೆಯಲ್ಲಿರುತ್ತಲ್ಲ ಆಗ್ಲೇ ಬಂದುಬಿಟ್ಟಿರುತ್ತಂತೆ, ಇಲ್ಲ ಪಾಪು ಹೊರಗಡೆ ಬಂದಮೇಲೆ ಕೂಡ ಬರುತ್ತೆ. ಹಕ್ಲಿಕ್ಕೆ ಅಂದರೆ ಮೇನ್ ರೀಸನ್ ಏನಕ್ಕೆ ಬರುತ್ತೆ ಅಂದರೆ ನಾವು ಅದೇ ಪ್ರೆಗ್ನೆನ್ಸಿಲಿದ್ದಾಗ ಸೂರು ಕೆಳಗಡೆ ಕೂತ್ಕೊಂಡ್ರೆ ಇಲ್ಲ ರಾತ್ರಿ ಟೈಮ್ ಓಡಾಡಿದರೆ ಈ ಹಕ್ಲಿಕ್ಕೆ ಅನ್ನೋದು ಬಂದುಬಿಡುತ್ತಂತೆ. ಮಾದಗಟ್ಟು ಅಂದರೆ ಮೊಟ್ಟೆ ತಿಂದರೆ ಆ ಥರ ಎಲ್ಲ ಬರುತ್ತಂತೆ. ಇದ್ರ ಲಕ್ಷಣಗಳು ಏನೇನಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ತಿಳಿಸ್ತೀನಿ. ಸೊ ಇದು ನಾಟಿ ಔಷಧಿ ಕೊಡಿಸ್ತಾ ಇದ್ದೀವಿ ನಮ್ಮ ಪಾಪುಗೆ, ಹಾಗಾಗಿ ನಾನು ಕೂಡ ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಹಕ್ಲಿಕ್ಕೆ ಮತ್ತು ಮಾದಗಟ್ಟು ಲಕ್ಷಣಗಳು ಹೆಂಗಿರುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಆ ಲಕ್ಷಣಗಳೇನಾದರೂ ನಿಮ್ಮ ಪಾಪಗೂ ಇತ್ತು ಅಂತಂದರೆ ಒಂದ್ಸಲಿ ನಾಟಿ ವೈದ್ಯರು ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಸೊ ಇದು 12 ವರ್ಷದವರೆಗೂ ಬರೋ ಚಾನ್ಸಸ್ ಇರುತ್ತಂತೆ. ಹುಟ್ಟಿದ ಮಕ್ಕಳಿಂದ 12 ವರ್ಷ ಇರುತ್ತಲ್ಲ ಮಕ್ಳುಗಳಿಗೆ, ಆ ಮಕ್ಳುಗಳಿಗೂ ಬರೋ ಚಾನ್ಸಸ್ ಇರುತ್ತಂತೆ. ಸೊ ನಮ್ಮ ಪಾಪುಗೆ ಹಾಸ್ಪಿಟಲಲ್ಲಿದ್ದಾಗ ನಾವು ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಹಾಸ್ಪಿಟಲಿಂದ ಬಂದಮೇಲೆ ಇದ್ದಕ್ಕಿದ್ದಂಗೆ ತುಂಬ ವೆಯ್ಟ್ ಲಾಸ್ ಆಗ್ತಾನೆ ಇತ್ತು. ಹುಟ್ಟಿದಾಗ ಹೇಗಿದ್ಲು ಒಂದು ವಾರಕ್ಕೇ ಇವಳು ನಮ್ಮ ಪಾಪನ ಅನ್ನೋಷ್ಟು ಡಿಫ್ರೆನ್ಸ್ ಬಂದ್ಬಿಡ್ತು. ಹಾಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಅಂದ್ಕೊಂಡ್ವಿ. ಆವಾಗ ಗೊತ್ತಾಯಿತು ಹಕ್ಲಿಕ್ಕೆಲಿ ಸಣ್ಣ ಆಗೋದು ಕೂಡ ಒಂದು ಲಕ್ಷಣ, ಆ್ಯಂಡ್ ಮೈ ಮುಖ ಎಲ್ಲ ಬ್ಲ್ಯಾಕ್ ಸುತ್ಕೊಬಿಡ್ತು, ಅದು ಕೂಡ ಒಂದು ಲಕ್ಷಣ ಅಂತ ಗೊತ್ತಾಯಿತು. ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಲಕ್ಷಣಗಳು ಏನೇನಿರುತ್ತೆ ಅಂದ್ಬಿಟ್ಟು ಕೂಡ ಶೇರ್ ಮಾಡ್ತೀನಿ. ಆಮೇಲೆ ಹುಟ್ಟಿದ ಮಗು ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು, ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳೋದು, ಯಾವಾಗಲೂ ಕಾಲ ಹೆಣ್ಕೊಳ್ಳೋದು ಅಂತ ಹೇಳ್ತಾರೆ. ಅದೇನಾದರೂ ಇತ್ತು ಅಂತಂದರೆ ಹಕ್ಲಿಕ್ಕೆ ಆಗಿರೋ ಚಾನ್ಸಸ್ ಇರುತ್ತೆ, ತೋರಿಸ್ಕೊಳ್ಳಿ. ಹೊಟ್ಟೆ ಮೇಲೆ ಹಸಿರಂಬು ಅಂದರೆ ಹೊಟ್ಟೆ ಮೇಲೆ ವೈನ್ ಇರುತ್ತಲ್ಲ ಅದು ಫುಲ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಏನಿದ್ರು ಇತ್ತು ಅಂತಂದರೆ ಹಕ್ಲಿಕ್ಕೆನೆ ಅಂತ ಹೇಳ್ತಾರೆ. ಆಮೇಲೆ ಜ್ವರ ಬಿಟ್ಟು ಬರೋದು ಅದು ಒಂದು ಲಕ್ಷಣ ಆಗಿರುತ್ತೆ. ಆಮೇಲೆ ಮಕ್ಕಳು ತುಂಬ ಸಣ್ಣ ಆಗೋದು, ದಿನ ಸಣ್ಣ ಆಗ್ತಾನೆ ಇರೋದು, ಅದು ಒಂದು ಲಕ್ಷಣ ಆಗಿರುತ್ತೆ. ಆಮೇಲೆ ತೀರಾ ಬೇದಿ ಆಗೋದು, ಪದೇ ಬೇದಿ ಆಗೋದು, ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ. ಆಮೇಲೆ ಊಟ ಅಂದರೆ ಹಾಲು ಏನು ಕುಡಿದೇ ಇರೋದು, ಆಮೇಲೆ ಕೆನ್ನೆ, ಕಾಲು, ಹೊಟ್ಟೆ ಮಾತ್ರ ದಪ್ಪ ಆಗೋದು, ತಲೆ ಇದ್ದಂಗೆ ಇರುತ್ತೆ, ಮಾಮೂಲಿ ಕೆನ್ನೆ ಮಾತ್ರ ದಪ್ಪ ಆಗೋದು, ಹೊಟ್ಟೆ ದಪ್ಪ ಆಗೋದು, ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ. ಸೊ ಇಷ್ಟು ಲಕ್ಷಣ ಆಗಿರುತ್ತೆ. ನಿಮ್ಮ ಪಾಪುಗೆ ಏನಾರು ಇತ್ತು ಅಂತಂದರೆ ನಾಟಿ ವೈದ್ಯರು ಯಾರು ಇರ್ತಾರೆ, ಹಕ್ಲಿಕ್ಕೆ ಮತ್ತು ಮಾದಗಟ್ಟುಗೆ ಔಷಧಿ ಯಾರು ಕೊಡ್ತಾರೆ ಅವ್ರ ಹತ್ರ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ ಅವ್ರಿಗೆ ಪಾಪುಗೆ ಹಕ್ಲಿಕ್ಕೆ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ನಾನು ಹೇಳಿದ ಲಕ್ಷಣಗಳೇನಾದರೂ ಇತ್ತು ಅಂತಂದರೆ. ಸೊ ಇದಕ್ಕೆ ಪಥ್ಯ ಯಾರ ಕೇಳ್ತಾರೆ. ಸೊ ನಾನು ಪಥ್ಯದಲ್ಲಿ ಕೂಡ ಇದ್ದೀನಿ. ಈ ಔಷಧಿ ತಗೊಂಡ್ಮೇಲೆ ತಾಯಿನೂ ಕೂಡ ಪಥ್ಯದ ಮೇನು ತಾಯಿನೇ, ಅಂದರೆ ನಾವೇ ಫೀಡಿಂಗ್ ಮಾಡೋದಲ್ವ ಮಕ್ಕಳಿಗೆ, ನಾವು ಮೇಯ್ನಾಗಿ ಪಥ್ಯದಲ್ಲೇ ಇರಬೇಕು. ಸೊ ಪಥ್ಯದಲ್ಲಿರಬೇಕಾದ್ರೆ ಕಾಯಿ ಮತ್ತು ಕಡಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಟೊಮೊಟೊ ಇವೇನು ಕೂಡ ಯೂಸ್ ಮಾಡಬಾರ್ದು ಸಾಂಬಾರಿಗೆ. ಆಮೇಲೆ ಮಾಮೂಲಿ ತೊಗರಿಬೇಳೆ ಸಾಂಬಾರು ಇವೆಲ್ಲ ತಿನ್ಬೋದು, ತರಕಾರಿ ಸಾಂಬಾರು ಎಲ್ಲ ತಿನ್ಬೋದು, ಸಬ್ಸಿಗೆ ಸೊಪ್ಪು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಮಾಮೂಲಿ ಚಿಕನ್ ಮಟನ್ ಎಲ್ಲ ಪ್ರತಿಯೊಂದು ತಿನ್ಬೋದು. ಬಟ್ ಈ ಮೇನ್ ಸಾಮಾನು ಕಾಯಿ, ಕಡಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಟೊಮೊಟೊ ಏನಿದೆ ಈ 4 ಸಾಮಾನ ಅಡುಗೆಗೆ ಯೂಸ್ ಮಾಡೋಂಗಿಲ್ಲ ಪಥ್ಯದಲ್ಲಿ ಇರೋವಷ್ಟು ದಿನ. ನನಗೆ 11 ದಿನ ಪಥ್ಯದಲ್ಲಿ ಇರೋಕ್ಕೆ ಕೇಳಿದ್ರು, 11 ದಿನ ಪಥ್ಯದಲ್ಲಿ ಕೂಡ ಇದ್ದೆ. ನೆಕ್ಸ್ಟ್ ಡೇ ಕರ್ಕೊಂಡೋಗಿ ತೋರಿಸಿದ್ಮೇಲೆ ಇನ್ನೂ 11 ದಿನ ಪಥ್ಯದಲ್ಲಿ ಇರೋಕ್ಕೆ ಕೇಳಿದ್ರು. ಪ್ರೆಸೆಂಟ್ ಪಥ್ಯದಲ್ಲಿ ಇದ್ದೀನಿ.
ಆಮೇಲೆ ನಮಗೆ ಇಷ್ಟ ಆಯಿತು. ಮಕ್ಳುಗಳಿಗೆ ಅವ್ರು ಪೌಡ್ರು ಕೊಟ್ಟಿರ್ತಾರೆ. ಸೊ ನಾವು ಎದೆ ಹಾಲು ಏನಿದೆ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಆ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಮಕ್ಳಿಗೆ ಕೊಡಬೇಕಾಗುತ್ತೆ. ಸೊ ಇಷ್ಟೇ ಇರುತ್ತೆ, ಅದನ್ನು ಕೊಡಬೇಕಾಗುತ್ತೆ. ಸೊ ಎದೆಯಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಆಮೇಲೆ ಇನ್ನೊಂದು, ಒಂದಿನ ತಪ್ಪು ಒಂದಿನ ಪಥ್ಯದಲ್ಲಿ 3 ದಿನ ಮೇಕೆ ಹಾಲು ಕೊಡೋಕೆ ಹೇಳ್ತಾರೆ. ಅದು ಕೂಡ ಒಂದು ಪೌಡರ್ ಕೊಟ್ಟಿರ್ತಾರೆ. ಮಧ್ಯಾಹ್ನ ಟೈಮ್ ಹಾಕೋಕ್ಕೆ ಹೇಳ್ತಾರೆ. ಅದು ಮೇಕೆ ಹಾಲಿಗೆ ಆ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಪಾಪಿಗೆ ಇಷ್ಟು ಕೊಡಬೇಕು. ಸೊ ಅದು ಮಕ್ಕಳಿಗೆ, ನಮಗೆ ಕೂಡ ಹೇಳಿದ್ನಲ್ಲ ಏನೇನು ಸಾಮಾನು ಹಾಕಂಗಿಲ್ಲ ಅಂತ, ಅಷ್ಟೇ ಪಥ್ಯ. ಆಮೇಲೆ ಮಾಮೂಲಿ 3 ದಿನಕ್ಕೊಂದು ಸ್ವಲ್ಪ ಪಾಪಿಗೆ ಸ್ನಾನ ಮಾಡಿಸ್ಬೇಕು. ಒಂದಿನ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಿಸ್ಬೇಕು ಪಥ್ಯದಲ್ಲಿದ್ದಾಗ, ಒಂದಿನ ರಾಗಿ ಹಿಟ್ಟಲ್ಲಿ ಸ್ನಾನ ಮಾಡಿಸ್ಬೇಕು. ಆಮೇಲೆ ಈ ಟೈಮಲ್ಲಿ ಬೇಬಿಗೆ ನಾವು ರುಟೀನ್ ಏನಿರುತ್ತೆ, ಸೊ ಡಾಕ್ಟರ್ಸ್ ಏನಾದರೂ ನಮಗೆ ಹೇಳಿದ್ದು ಟಾನಿಕ್ ಕೊಡೋಕೆ ಹೇಳಿರ್ತಾರಲ್ಲ, ಆ ಟಾನಿಕ್ ಏನು ಕೊಡ್ಬೋದು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಡಾಕ್ಟರ್ ಏನಾದರೂ ಟಾನಿಕ್ ಏನಾದ್ರು ಬರ್ದಿತ್ತು ಅಂದರೆ ಆ ಟೈಮಲ್ಲಿ ಕೊಡ್ಬೋದು. ಅದಕ್ಕೂ ಇದಕ್ಕೂ ಲಿಂಕ್ ಇರಲ್ಲ. ಮಾಮೂಲಿ ಬೇಬಿ ಸೋಪು, ಬೇಬಿ ಆಯಿಲು, ಮಾಮೂಲಿ ಬೇಬಿ ಕ್ರೀಮ್ಸ್ಗಳೇನಿತ್ತು ಅದು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ಸ್ ಇರಲ್ಲ. ಸೊ ಇಷ್ಟು ನಾನು ಹೊಸದಾಗಿ ತಿಳ್ಕೊಂಡಿರೋದು ಈ ವಿಷಯ. ಸೊ ನಾವೇನು ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ. ಪಾಪು ನೋಡಿದಾಗ ಅಂದರೆ ತೀರಾ ಸಣ್ಣ ಆಗ್ತಾ ಇದ್ಲಲ್ಲ, ಒಂದು ಗೆಸ್ಟ್ ಮೇಲೆ ಕರ್ಕೊಂಡೋಗಿ ತೋರಿಸಿದ್ದು ಅಷ್ಟೇ ನಮಗೆ. ಅದಾದಮೇಲೆ ಪಾಪಿಗೆ ಅಕ್ಲಿಕ್ಕೆ ಆಗಿದೆ ಅಂತ ಗೊತ್ತಾಗಿದ್ದು. ನಾವು ಇಮೇಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಅಕ್ಲಿಕ್ಕೆ ಆಗುತ್ತೆ ಅಂತ. ಯಾಕಂದರೆ ನಾವು ಹಸ್ರಂ ಬಂದರೆ ಮಾತ್ರ ಅಕ್ಲಿಕ್ಕೆ ಅಂತ ಅಂದ್ಕೊಂಡಿದ್ವಿ. ಇದು ಸಣ್ಣ ಆಗೋದು ಒಂದು ಲಕ್ಷಣ ಅಂತ ಗೊತ್ತಿರಲಿಲ್ಲ. ಸೊ ಗೊತ್ತಾದ್ಮೇಲೆ ತೋರಿಸಿದ್ಕೆ ಪಾಪಿಗೆ ಅಕ್ಲಿಕ್ಕೆ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ತಗೊಳ್ತಾ ಇದ್ದೀವಿ ನಾಟಿ ಔಷಧಿನ. ಸೊ ಮಂಡ್ಯದಲ್ಲಿ ಇದು ಉಮ್ಡಳ್ಳಿ ಅಂತ ಬರುತ್ತೆ ಊರು, ಅಲ್ಲಿ ಕೊಡ್ತಾರೆ. ಸೊ ಭಾನುವಾರ ಮತ್ತು ಗುರುವಾರ ಕೊಡ್ತಾರೆ. ಸೊ ಮಂಡ್ಯದಲ್ಲಿ ಯಾರ್ಯಾರು ಸುತ್ತಮುತ್ತ ಇತ್ತು ಅಂತಂದರೆ ಯೂಸ್ ಆಗುತ್ತೆ. ಅವ್ರ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು ಉಮ್ಡಳ್ಳಿಲಿ. ಆ್ಯಂಡ್ ಅವರ ತಂಗಿ ಮತ್ತು ಇವರಿಬ್ಬರು ಕೂಡ ಕೊಡ್ತಾರೆ. ತುಂಬ ವರ್ಷಗಳಿಂದನೂ ಕೂಡ ಇದೇ ಥರ ಕೊಟ್ಕೊಂಡು ಬರ್ತಾ ಇದ್ದಾರಂತೆ. ಒಳ್ಳೆ ಫೀಡ್ಬ್ಯಾಕ್ ಇದೆ. ಯಾರಿಗಾದ್ರೂ ಈ ಥರ ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಪಾಪು ಇತ್ತು, ನಾನು ಹೇಳಿದ ಲಕ್ಷಣ ಇತ್ತು ಅಂತಂದರೆ, ಇರಲೇಬೇಕು ಅಂತ ಏನಿಲ್ಲ, ಇತ್ತು ಅಂತಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿಸಿ. ಇದಿತ್ತು ಅಂತಂದರೆ ಪಾಪು ಫುಲ್ಲು ಡಲ್ ಆಗಿರುತ್ತೆ, ಫುಲ್ಲು ಸಣ್ಣ ಆಗಿರುತ್ತೆ, ನೋಡೋಕ್ಕೂ ಕೂಡ ಆಗಲ್ಲ. ನಮ್ಮ ಪಾಪುನು ಹಂಗೇ ನೋಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾಳೆ. ಸೊ ಇದು ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ ಅಷ್ಟೇ. ಇದು ಹಳ್ಳಿ ಕಡೆ ಯಾರು ಇರ್ತಾರೋ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ, ಅಕ್ಲಿಕ್ಕೆ ಮತ್ತು ಮಾದ್ಗಟ್ಟು ಅಂದರೆ ಏನು ಅಂತ. ನಾನು ಸೀರಿಯಸ್ಲಿ ನಾನು ಹಳ್ಳಿಲಿದ್ರು ನನಗೆ ಇದೆಲ್ಲ ಮಕ್ಳಿಗೆ ಆಗುತ್ತೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ನಮ್ಮ ಪಾಪುಗೆ ಆದಮೇಲೆ ನಾನು ತಿಳ್ಕೊಂಡಿದ್ದು. ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ನಿಮ್ಮ ಮಕ್ಳಿಗೂ ಕೂಡ ಇದೇ ರೀತಿ ಆಗ್ತಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.